ಕರ್ತನನ್ನು ಆರಾಧಿಸುವಂತ ಸಮಯ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ ಎಂದು ಹೇಳಿ ಕರ್ತನನ್ನು ನಾವು ಆರಾಧಿಸೋಣ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ದೇವರಪ್ಪನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ. ದೇವರಪ್ಪನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮಪ್ರಿಯನೇ ನಿನಗೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮಪ್ರಿಯನೇ ನಿನಗೆ ಆರಾಧನೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಜೀವ ಬಲಿಯೇ ನಿನಗೆ ಆರಾಧನೆ, ಜೀವ ಜಲವೇ ನಿನಗೆ ಆರಾಧನೆ. ಜೀವ ಬಲಿಯೇ ನಿನಗೆ ಆರಾಧನೆ, ಜೀವ ಜಲವೇ ನಿನಗೆ ಆರಾಧನೆ. ಮೇಘ ಸ್ತಂಭವೇ ನಿನಗೆ ಆರಾಧನೆ, ಮೇಸಿಯನೇ ನಿನಗೆ ಆರಾಧನೆ. ಮೇಘ ಸ್ತಂಭವೇ ನಿನಗೆ ಆರಾಧನೆ, ಮೇಸಿಯನೇ ನಿನಗೆ ಆರಾಧನೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ. ಆರಾತ್ಮನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ. ಯಾವ ಸಿಂಹವೇ ನಿನಗೆ ಆರಾಧನೆ, ಪರಲೋಕವಾಸಿಯೇ ಆರಾಧನೆ. ಯಾವ ಸಿಂಹವೇ ನಿನಗೆ ಆರಾಧನೆ, ಪರಲೋಕವಾಸಿಯೇ ಆರಾಧನೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರನ ಯೆಹೋವನ ನುಡಿ. ಇಳಿದು ಬಾದೇವ ನಮ್ಮ
ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದಳು. ಆತ್ಮಸ್ವರೂಪನೇ, ದಿವ್ಯ ಆತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು. 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 ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ತಾವೆಲ್ಲರೂ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಿ. ಮಾತ್ರವಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಿ, ದೇಶಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಿ. ಇನ್ನೂ ಆ ಪ್ರಾರ್ಥನೆ ಆತ್ಮ ನಮ್ಮಲ್ಲಿ ಹೆಚ್ಚಾಗಲಿ. ಯಾಕಂದರೆ ಇವತ್ತು ನಮ್ಮ ಸಮಸ್ಯೆಗಳು ನೀಗಬೇಕಾದ್ರೆ ನಾವು ಹೆಚ್ಚಾಗಿ ದೇವ್ರ ಜೊತೆ ಸೇರಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ ವಿಶೇಷವಾದದ್ದೇನೆಂದರೆ, ಎಲ್ಲಿ 2-3 ನನ್ನ ಹೆಸರಲ್ಲಿ ಸೇರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಯೇಸು ಮತ್ತೆ 18ರಲ್ಲಿ ಹೇಳ್ತಾನೆ. ಆಗ ನಾವು ಇಬ್ಬರು ಒಂದೇ ಮನಸ್ಸಿನಿಂದ ಇದು ಆಗಬೇಕು ಅಂಥೇಳಿ ದೇವ್ರು ನೋಡಿ ಯೇಸುವಿನ ನಾಮದಲ್ಲಿ ಕೇಳುವಾಗ ಅದು ಆಗುತ್ತೆ ಅಂತ ಬೈಬಲ್ ಹೇಳುತ್ತೆ. ಆದ್ದರಿಂದ ಪ್ರಾರ್ಥನೆಗೆ ಇಬ್ಬರಿದ್ದರೆ ಸಾಕು, ದೇಶಗಳನ್ನೇ ಕದಲಿಸ್ಬೋದು. ಒಂದೇ ಮನಸ್ಸು, ಆ ಪ್ರಾರ್ಥನೆ ಗುರಿಗಳನ್ನ ಇಟ್ಕೊಳ್ಬೇಕು, ಪ್ರಾರ್ಥಿಸ್ಬೇಕು. ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ಬೋದು, ಸಭೆಗೋಸ್ಕರ ಪ್ರಾರ್ಥಿಸ್ಬೋದು, ಸಭಾಪಾಲಕರಾದಂಥ ನಮಗೋಸ್ಕರ ಪ್ರಾರ್ಥಿಸ್ಬೋದು. ಆ ಪ್ರಾರ್ಥನೆ ಆತ್ಮವನ್ನು ಜಕರ್ಯ 12:10ರಲ್ಲಿ ದೇವರು ವಾಗ್ದಾನ ಮಾಡ್ತಾನೆ. ದಾವೀದನ ವಂಶದ ಮೇಲೆ ಆ ಪ್ರಾರ್ಥನೆಯ ಆತ್ಮವನ್ನು ಹಂಬಲಿಸಿ ಬೇಡುವ ಆತ್ಮವನ್ನು ಸುರಿಸ್ತೇನೆ ಅಂತ. ಅಂದರೆ ದೇವರ ಆತ್ಮ ನಮ್ಮ ಮೇಲೆ ಸುರಿಸಲ್ಪಡುವಾಗ ಸ್ವಲ್ಪ ಸಮಯದಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಪವಿತ್ರ ಆತ್ಮನು ನಮಗೆ ಸಹಾಯ ಮಾಡ್ತಾನೆ ಅಂತ ಬೈಬಲ್ ಹೇಳುತ್ತೆ. ಅದರಿಂದ ನಾವು ಪ್ರಾರ್ಥಿಸುವಾಗ ಯಾವಾಗಲೂ ಆತ್ಮ ಭರಿತರಾಗಿ ಪ್ರಾರ್ಥಿಸಬೇಕು. ದೇವರಿಗೆ ಸ್ತೋತ್ರ. ಆ ಪವಿತ್ರ ಆತ್ಮ ನಮ್ಮನ್ನು ತುಂಬಿಸ್ತಾ ಇರುವಾಗ ಆತನು ಬರಲಿರುವ ಕಾರ್ಯಗಳು ನಮಗೆ ತಿಳಿಸುವಂಥವನು. ಅದರಿಂದ ನಿಮ್ಮ ಪ್ರಾರ್ಥನೆ ಜೀವನಗಳನ್ನು ನೀವೇನು ಮಾಡಿ ಇವತ್ತು ಹೆಚ್ಚಿಸ್ಕೊಳ್ಳಿ. ಅದರಿಂದ ಇಂದು ಯೋಹಾನನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ ಯೋಹಾನ 14:12-14 ವಾಕ್ಯಗಳು. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಏಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಆಮೇನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಆತ್ಮವನ್ನು ನಮ್ಮ ಮೇಲೆಲ್ಲರ ಮೇಲೆ ಸುರಿಸು ಸ್ವಾಮಿ. ಹೌದು ಕರ್ತನೆ, ನಾವು ಪವಿತ್ರಾತ್ಮ ಭರಿತರಾಗಿ ಎಡೆಬಿಡದೆ ಪ್ರಾರ್ಥಿಸುವಂಥ ಆ ಪ್ರಾರ್ಥನೆ ಆತ್ಮ ನಮ್ಮನ್ನು ತುಂಬಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ವಾಕ್ಯಗಳನ್ನ ಓದುವಾಗ ಇಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ, 14ನೇ ವಾಕ್ಯ 13ನೇ ವಾಕ್ಯ 2ರಲ್ಲಿ ಏನು ಹೇಳ್ತಾನೆ? ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು. ಅದರಂತೆ ಯೋಹಾನ 15:16ರಲ್ಲೂ ಅದನ್ನು ಹೇಳ್ತಾನೆ. ನಾನು ನಿಮ್ಮನ್ನು
ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಆಮೇನ್. ಅಂದರೆ ಯೇಸು ಪ್ರತಿ ಜಾಗದಲ್ಲಿ ತನ್ನ ಶಿಷ್ಯರು ನೋಡಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ, ತಂದೆ ಬಳಿಗೆ ಹೋಗ್ಬಿಟ್ಟು ನಿಮಗೆ ಏನು ಬೇಕು ಅದನ್ನು ನೀವು ಬೇಡಿಕೊಂಡ್ರೆ ತಂದೆ ಕೊಡ್ತಾನೆ ಅಂತೇಳಿ. ಕರ್ತನಿಗೆ ಸ್ತೋತ್ರ. ಆತನ ಹೆಸರಿನಲ್ಲಿ ಬೇಡಬೇಕು, ದೇವರಿಗೆ ಸ್ತೋತ್ರ. ಅಂದರೆ ಆ ಹೆಸರಿನಲ್ಲಿ ನಾವು ತಂದೆನ ಏನು ಕೇಳ್ತೇವೋ ಅದನ್ನು ಆತನು ನಮಗೆ ಕೊಡ್ತಾನೆ. ಇವತ್ತು ನಮ್ಮ ಗುರಿ ಕಣ್ಣೀರಿನಿಂದ ಪ್ರಾರ್ಥಿಸಿದಂಥ ವೀರರು, ಸತ್ಯವೇದದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದಂಥವ್ರು. ಮೊದಲನೇದಾಗಿ ಇಲ್ಲಿ ಹೇಳಿದಂಥ ಯೇಸು, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ಆತನು ನಿಮಗೆ ಕೊಡುವನು. ನೀವು ನನ್ನ ಹೆಸರಲ್ಲಿ ತಂದೆನ ಏನು ಬೇಡಿಕೊಂಡ್ರೆ ಅದನ್ನು ನನಗೆ ಕೊಡ್ತಾನೆ ಅಂತ ಹೇಳಿದಂಥ ಯೇಸು ಕಣ್ಣೀರಿನಿಂದ ಪ್ರಾರ್ಥಿಸ್ದ ಅಂತ ಹೇಳಿ ಸತ್ಯವೇದ ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಇಬ್ರಿಯ 5:7 ನಾವು ನೋಡೋದಾದರೆ, ಇಬ್ರಿಯ 5:7, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ, ಅಂದರೆ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳ ಸಮರ್ಪಿಸಿ ದೇವರ ಮೇಲಣ ಭಯ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಕರ್ತನಿಗೆ ಸ್ತೋತ್ರ. ಯೇಸು ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಅಂತ ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಅಂದರೆ ಗೆಚ್ಚಮೆಯ ತೋಟದಲ್ಲಿ ಆ ರಾತ್ರಿ ಆತನು ಹಿಡಿದುಕೊಡಲ್ಪಡಲಾಗುತ್ತೆ. ಆಗ ಆ ತೋಟಕ್ಕೆ ಅವರು ಪ್ರತಿದಿನ ಹೋಗ್ತಾ ಇದ್ರು. ಅಂದು ರಾತ್ರಿ ಯೇಸು ಏನು ಮಾಡ್ತಾನೆ ಅಂದರೆ ಹೋಗಿ ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸಿದ ಮೇಲೆ ಬಂದು ನೋಡುವಾಗ ತನ್ನ ಶಿಷ್ಯರು ಮಲಗಿರ್ತಾರೆ. ಅವ್ರು ಹೇಳ್ತಾನೆ, ನೀವು ಎದ್ದು ನನಗೋಸ್ಕರ ಸ್ವಲ್ಪ ಆದರೂ ಪ್ರಾರ್ಥನೆ ಮಾಡಬಾರ್ದಾ ಅಂತ. ಆ ರೀತಿ 3 ಸರಿ ನಡೆಯುತ್ತೆ. ಆದರೆ ಯೇಸು ಹೋಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಆ ಕಣ್ಣೀರು, ಅವನ ಕಣ್ಣೀರು ಎಷ್ಟಾಯ್ತು, ಅವನ ಬೆವರು ರಕ್ತವಾಗುವಷ್ಟು ಆತನು ಪ್ರಾರ್ಥನೆ ಮಾಡ್ದ. ಕರ್ತನಿಗೆ ಸ್ತೋತ್ರ. ನೀವು ನನ್ನ ಹೆಸರಿನಲ್ಲಿ ಏನು ಬೇಡ್ಕೊಂಡ್ರೇನು ತಂದೆ ನಿಮಗೆ ಕೊಡ್ತಾನೆ ಎಂಬಂತ ಯೇಸು ಪ್ರಾರ್ಥಿಸುವಾಗ ತಂದೆ ಉತ್ತರನೇ ಕೊಡಲಿಲ್ಲ. ಅಂದರೆ ಸ್ವಲ್ಪ ಸಮಯ ಅಲ್ಲಿ ಯೇಸು ಹೇಳ್ತಾನೆ, ದೇಹಕ್ಕೆ ಬಲ ಸಾಲದು. ಯಾವಾಗೆಲ್ಲ ನಾವು ದೇವರ ಚಿತ್ತವನ್ನು ಮಾಡ್ತಾ ಇರ್ತೀವೋ ನಮ್ಮ ದೇಹಕ್ಕೆ ಬಲ ಸಾಕಾಗೋದಿಲ್ಲ. ನೀವು ನನ್ನ ಹೆಸರಲ್ಲಿ ಏನು ಬೇಡ್ಕೊಂಡ್ರು ಅದನ್ನು ತಂದೆ ಕೊಡ್ತಾನೆ ಅಂತ ಹೇಳಿದಂಥ ಯೇಸು ಈ ಭೂಮಿಯಲ್ಲಿ ಮನುಷ್ಯನಾಗಿರುವಾಗ ತಂದೆ ಏನು ಬೇಡ್ತಾ ಇದ್ದಾನೆ, ತಂದೆ ತಂದೆ ಸಾಧ್ಯವಾದರೆ ಈ ಕಪ್ಪು ನನ್ನಿಂದ ಏನು ಮಾಡಲಿ, ಈ ಪಾತ್ರೆ ನನ್ನಿಂದ ನೀಗಿಸುವಂಥ ಕಣ್ಣೀರಿನಿಂದ ಬೇಡ್ತಾನೆ. ಆದರೆ ಏನೂ ಆಗಲಿಲ್ಲ. ತಂದೆ ಮುಖ ತಿರುಗಿಸ್ಕೊಂಡ್ಬಿಟ್ಟ. ಕಾರಣ ಏನಂದರೆ ಯೇಸು ಆ ರೀತಿಯ ಮರಣವನ್ನು ರುಚಿ ಮಾಡಿ ನೋಡಬೇಕಾಗಿತ್ತು. ಅಷ್ಟೊಂದು ಕಣ್ಣೀರು. ಮರಣ ಎಂಬುದು ದೇವರಿಂದ ನಮ್ಮನ್ನು ಬೇರೆ ಮಾಡುವಂಥದ್ದು ನಿಮ್ಗೆ ಹೇಳಿದೆ. ಆಗ ಯೇಸು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ. ಶಿಶು ನೋಡಿ ಹೇಳ್ತಾನೆ, ದೇಹಕ್ಕೆ ಬಲ ಸಾಕಲ್ಲಪ್ಪ, ನೀವು ಒಂದು ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನೀನು ಕೇಳ್ತಾ ಇರ್ಬೋದು, ಪಾಸ್ಟರ್ ಎಷ್ಟು ಪ್ರಾರ್ಥನೆ ಮಾಡೋದು, ಎಷ್ಟು ಕಣ್ಣೀರು ಸುರಿಸು. ಸಹೋದರ ಸಹೋದರಿಯೇ, ದೇವರ ಚಿತ್ತವನ್ನು ನಾವು ಮಾಡಬೇಕಾದ್ರೆ ಆ ರೀತಿಯಾದಂಥ ಒಂದು ಅನುಭವದಲ್ಲಿ ಕರ್ತನ ನಮ್ಮ ನಡೆಸ್ತಾನೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ಸಹೋದರಿಯೇ, ಕಣ್ಣೀರಿನ ಪ್ರಾರ್ಥನೆ ಮಾದರಿಯಾದ ಯೇಸು ನಮ್ಮ ಮುಂದೆ ಇದ್ದಾನೆ. ಯಾವ ಯೇಸು ಶಿಷ್ಯರು ನೋಡಿ ಹೇಳಿದ್ನೋ, ನೀವು ನನ್ನ ಹೆಸರಲ್ಲಿ ತಂದೆನ ಏನು ಬೇಡ್ಕೊಂಡ್ರೆ ತಂದೆ ನಿಮ್ಗೆ ಕೊಡ್ತಾನೆ ಅಂತ ಹೇಳುವ. ಅಂದರೆ ನಮಗೇನು ಯೇಸು ಹೇಳ್ಕೊಡ್ತಾನೆ ಅಂದರೆ, ನಿಮಗೋಸ್ಕರ ಎಲ್ಲ ಸಿಗಬೇಕಾದ್ರೆ ನಾನು ಎಲ್ಲವನ್ನು ಅನುಭವಿಸಿ ಮಾಡಿ ಮುಗಿಸಿದ್ದೇನೆ. ಅದರಿಂದ ದೇವರ ಕೃಪಾಸ್ಥಾನಕ್ಕೆ ನೀವು ಧೈರ್ಯದಿಂದ ಬರಬಹುದು. ನಾನು ಮಾಡಿ ಮುಗಿಸಿದ ಕೆಲಸಗಳನ್ನು ಹೇಳುತ್ತಾ ನಿಮ್ಮ ಹೃದಯದಲ್ಲಿ ಯಾವ ಒಂದು ಪಾಪದ ಯೋಚನೆಗಳಿಲ್ಲದಂತೆ, ನಿಮ್ಮ ಒಂದು ತಪ್ಪಾದ ಗುರಿಗಳು ನಿಮ್ಮ ಹೃದಯದಲ್ಲೇ, ನೀವು ಪರಿಶುದ್ಧಂತರು ದೇವರ ಮಕ್ಕಳು ಅಂತೇಳಿ ನೀವು ತಿಳಿದಿರುವಂತೆ, ನೀವು ತಂದೆಯ ಬಳಿಗೆ ಬರುವಾಗ, ಆ ಕೃಪಾಸ್ಥಾನದ ಬಳಿಗೆ ಬರುವಾಗ ನೀವು ಹೇಗೆ ಪ್ರಾರ್ಥಿಸ್ಬೋದು ಅಂದರೆ, ಅಪ್ಪ ತಂದೆಯೇ, ಯೇಸು ಇದನ್ನೆಲ್ಲ ಮಾಡಿ ಮುಗಿಸಿದ್ದಾನಲ್ಲಪ್ಪ, ನಿನಗೆ ಸ್ತೋತ್ರಪ್ಪ, ನನ್ನನ್ನು ಕರುಣಿಸಪ್ಪ ಅಂತೇಳಿ ಕಣ್ಣೀರಿನಿಂದ ನಾವು ಪ್ರಾರ್ಥಿಸ್ಬೋದು. ಯೇಸು ಮಾಡಿ ಮುಗಿಸಿದ ವಾಕ್ಯಗಳನ್ನು ನೀವು ತಂದೆಯ ಮುಂದೆ ಹೇಳುವಾಗ ತಂದೆ ಆತನ ಹೆಸರಿನಲ್ಲಿ ನಾವು ಏನು ಬೇಡ್ಕೊಂಡ್ರೇನು ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಸ್ವಲ್ಪ ಸಮಯದಲ್ಲಿ ಸತ್ಯವೇದ ನಾನು ನೋಡ್ತೀನಿ, ಒಬ್ಬ ದೊಡ್ಡ ರಾಜ ಇದ್ದ, ಆತನ ಹೆಸರು ಹಿಜ್ಕೀಯ. ಒಬ್ಬ ಪ್ರವಾದಿ ಮುಖಾಂತರವಾಗಿ
ಅವನಿಗೆ ಹೇಳಲ್ಪಟ್ಟು ನೀನು ಸತ್ತು ಹೋಗ್ತೀಯಾ, ನಿನ್ನ ಕತೆ ಮುಗೀತು ಹೇಳಿ ಪ್ರವಾದಿ ಬಂದು ಹೇಳ್ತಾನೆ. ಆಗ ಆ ಹಿಜ್ಕಿಯ ರಾಜ ಏನು ಮಾಡ್ತಾನೆ, ಗೋಡೆ ಕರೆಗೆ ತಿರ್ಕೊಂಡು, ದೇವ್ರೇ ನಾನು ನಿನಗೋಸ್ಕರ ಮಾಡಿದಂಥ ಒಳ್ಳೆ ಕಾರ್ಯಗಳನ್ನ ಜ್ಞಾಪಕ ಮಾಡ್ಕೋ ದೇವ್ರೇ ಅಂತೇಳಿ, ನನಗೆ ಸಾಯೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ಕರ್ತನಿಗೋಸ್ಕರ ಅನೇಕ ಕಾರ್ಯಗಳು ನಿನ್ನ ಜೀವನದಲ್ಲಿ ನೀನು ಮಾಡಿದ್ರೇನು, ಇಂದು ನಿನ್ನ ಜೀವನದಲ್ಲಿ ಕಣ್ಣೀರು ಇರುವುದಾದರೆ ಯೇಸು ಪ್ರಾರ್ಥಿಸಿದಂತೆ ಕಣ್ಣೀರಿನಿಂದ ಬಲವಾಗಿ ಕೂಗುತ್ತಾ ನೀನು ಪ್ರಾರ್ಥಿಸುತ್ತಾ ಇರುವಾಗ ನಿನ್ನ ಪ್ರಾರ್ಥನೆಗೆ ಆತನು ಕಿವಿಗೊಟ್ಟು ಯೇಸುವಿನ ನಾಮದಲ್ಲಿ ನೀನು ಕೇಳುವಾಗ ನಿನಗೆ ಅದನ್ನು ಕೊಡ್ತಾನೆ. ಈಗ ಹಿಜ್ಕಿಯ ಪ್ರಾರ್ಥಿಸಿದ ಮೇಲೆ ನಡೆಯುತ್ತೆ. ಯಾವ ಪ್ರವಾದಿ ಬಂದು ನೀನು ಸಾಯ್ತೀನಿ ಅಂತ ಹೇಳೋದು, ಅದೇ ಪ್ರವಾದಿ ಆ ಬಾಗಿಲು ದಾಟೋಕೆ ಮುಂಚೆನೆ ದೇವರು ಆ ಪ್ರವಾದಿ ಜೊತೆ ಹೋಗಿ ಮಾತಾಡ್ತಾನೆ. ಹೋಗು ಹಿಜ್ಕಿಯಾಗಿ ಹೇಳು, ಇನ್ನೂ 15 ವರ್ಷ ಆತನಿಗೆ ಸೇರಿಸ್ಕೊಟ್ಟಿದ್ದೀನಿ ಅಂತೇಳಿ. ಹೌದು ಸಹೋದರ ಸಹೋದರಿ, ಪ್ರಾಣ ಹೋಗುವಷ್ಟು ಭಯಂಕರ ಮರಣ ಪಾತಗಳು ನಮ್ಮನ್ನು ಸುತ್ತಿರುವಾಗ ಕರ್ತನನ್ನು ನೋಡಿ ನಾವು ಕೇಳಿ, ಕರ್ತನೇ ನನ್ನನ್ನು ಕರುಣಿಸು, ನೀನು ನನಗೆ ದೀರ್ಘಾಯುಷ್ಯನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ಯಲ್ಲಪ್ಪ ಅಂತೇಳಿ ಕರ್ತನ ನೋಡಿ ನಾವು ಕೇಳುವಾಗ ಆತನು ಬರೀ ಆಯುಷ್ಯನ್ನು ಕೊಡುವನಲ್ಲ, ದೀರ್ಘಾಯುಷ್ಯಗಳನ್ನು ಕೊಡುವಂಥ ದೇವರು. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ಕಣ್ಣೀರಿನಿಂದ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ, ಹಲ್ಲೆಲೂಯ. ಸಹೋದರ ಸಹೋದರಿಯೇ, ಯೇಸುವಿನ ನಾಮದಲ್ಲಿ ನಿಲ್ಲು, ಯೇಸುವಿನ ನಾಮದಲ್ಲಿ ಎದ್ದೇಳು, ಯೇಸುವಿನ ನಾಮದಲ್ಲಿ ಆ ಧೈರ್ಯ ನಿನಗಿದೆ, ಆ ಯೇಸುವಿನ ರಕ್ತದಲ್ಲಿ ನೀನು ನೀತಿವಂತನಾಗಿದ್ದಿ. ಕರ್ತನಿಗೆ ಸ್ತೋತ್ರ. ಆ ಯೇಸುವಿನ ಹೆಸರಿನಲ್ಲಿ ತಂದೆನು ಏನು ಬೇಕಾದರೂ ನೀನು ಕೇಳಬಹುದು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಇಂದು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸ್ಯಾಮ್ಸನ್, ನ್ಯಾಯಸ್ಥಾಪಕರು 16, ಸಂಸೋನನ ಜೀವನದಲ್ಲಿ ಒಂದು ಕತೆ ನಡೆಯುತ್ತೆ. ಈಗ ಅವನು ಬಹಳ ದೊಡ್ಡ ವೀರ, ಅಭಿಷೇಕ ಹೊಂದಿದಂಥವನು. ಅವನನ್ನು ದೇವರು ಅಭಿಷೇಕಿಸಿದ್ದೇ ಇಸ್ರಾಯೇಲನ್ನು ಬಿಡುಗಡೆ ಮಾಡೋದಕ್ಕೆ. ಆದರೆ ಅವನ ಮೇಲಿದ್ದಂಥ ಬಲದ ರಹಸ್ಯವನ್ನ ಶತ್ರುಗಳು ತಿಳ್ಕೊಳ್ತಾರೆ. ಅವನ ತಲೆಯನ್ನು ಬೋಳಿಸಿರ್ತಾರೆ, ಅವನ ಕಣ್ಣನ್ನು ಕಿತ್ತಾಕಿರ್ತಾರೆ, ಅವನನ್ನು ಸರಪಣಿಗಳಿಂದ ಕಟ್ಟಾಕಿರ್ತಾರೆ. ಈಗ ನ್ಯಾಯಸ್ಥಾಪಕರಲ್ಲಿ ಸಂಸೋನನು ಯಾವ ಫಿಲಿಸ್ತಿಯರನ್ನು ಆತನು 300 ನರಿಗಳನ್ನು ಹಿಡಿದು ಅವರ ಒಂದೊಂದು ಬೆಳೆಗಳನ್ನು ನಾಶ ಮಾಡಿದನು, ಹೇಗೆ ಆ ಊರ ಬಾಗಿಲ ಕೋಟೆಗಳನ್ನು ಕಿತ್ತು ಬಂದು ಅವ್ರನ್ನ ಹೊಡೆದಾಕ್ತನು, ಅಷ್ಟು ಬಲಶಾಲಿ. ಸಾವಿರಾರು ಜನರನ್ನು ಬೀಳಿಸಿದಂಥ ಆ ಸಂಸೋನನ ಬಲ ಹೊರಟೋಯಿತು, ಅವನ ಮೇಲಿದ್ದಂಥ ಬಲ ಹೊರಟೋಯಿತು. ಏಕೆಂದರೆ ಆ ರಹಸ್ಯ ಬಂದು ಫಿಲಿಸ್ತಿಯರಿಗೆ ತಿಳಿದೋಯ್ತು. ಅಂಥ ಸಮಯದಲ್ಲಿ ಸಂಸೋನನು ಪ್ರಾರ್ಥನೆ ಮಾಡ್ತಾನೆ. 16ನೇ ಅಧ್ಯಾಯ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಿಗೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸಬೇಕು, ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು. ಹಲ್ಲೆಲೂಯ. ಹೌದು ಸಹೋದರ ಸಹೋದರಿ, ಯಾವಾಗಲೂ ಶತ್ರುಗಳು ನಮ್ಮ ಬಲವನ್ನು ತಿಳ್ಕೊಳ್ತಾರೆ, ನಮ್ಮ ಬಲವನ್ನು ತೆಗೆದುಹಾಕಕ್ಕೆ ನೋಡ್ತಾರೆ. ನಮ್ಮ ಬಲ ಹೋದ್ಮೇಲೆ ಅವ್ರು ನಮ್ಮನ್ನು ಬಹಳ ಸುಲಭವಾಗಿ ಹಿಡಿಬಹುದು. ಸಹೋದರ ಸಹೋದರಿ, ಇಂದು ನಿನ್ನ ಬಲ ನೀನು ಕಳ್ಕೊಂಡಿದ್ರೇನು ಸಹ, ಶತ್ರುಗಳು ನಿನ್ನ ತಲೆಯನ್ನು ಬೋಳಿಸಿದ್ದರೂ ಸಹ, ನಿನ್ನ ಕಣ್ಗಳನ್ನು ಕಿತ್ತು ಹಾಕಿದ್ದರೂ ಸಹ, ನಿನ್ನನ್ನು ಸರ್ಪಣೆಗಳಿಂದ ಕಟ್ಟಿ ಹಾಕಿದ್ದರೂ ಸಹ, ಸಿಂಸೋನ್ ತನ್ನ ದೇವರನ್ನು ನೋಡಿ ಪ್ರಾರ್ಥಿಸಿದ. ಹಲ್ಲೆಲೂಯ. ನಮ್ಮ ಪರಿಸ್ಥಿತಿ ಹೇಗಿದ್ದರೇನು ನಾವು ಕರ್ತನನ್ನು ನೋಡಿ ನಾವು ಪ್ರಾರ್ಥಿಸುವಾಗ ನಾವು ಯಾವ ಬಲವನ್ನು ಕಳ್ಕೊಂಡುವೋ ಅದೇ ಬಲವನ್ನು ತಿರುಗಿ ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಹೌದು, ನಾನು ಮಾತಾಡುತ್ತಾ ಇರುವಾಗ ಕರ್ತನ ಬಲ ನಿನ್ನ ಮೇಲೆ ಇಳಿಯುತ್ತಾ ಇದೆ. ನಿನ್ನ ಮೇಲೆ ಇರುವಂಥ ಭಾರಗಳನ್ನು ಕರ್ತನು ತೆಗೆದು ಹಾಕ್ತಾನೆ, ನಿನ್ನ ಮೇಲಿರುವಂಥ ನೊಗಗಳನ್ನು ಕರ್ತನು ಮುರಿದು ಹಾಕ್ತಾನೆ. ಕರ್ತನಿಗೆ ಸ್ತೋತ್ರ ಮಾಡು. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದ್ತೀರಿ ಅಂತ ಕರ್ತನ ವಾಕ್ಯ ಹೇಳುತ್ತೆ. ಆ ಪವಿತ್ರ ಆತ್ಮದ ಬಲವನ್ನಿಂದು ಹೊಂದಿಕೋ, ಆತ್ಮ ಭರಿತನಾಗು, ಕರ್ತನು ನೋಡಿ ಪ್ರಾರ್ಥಿಸು, ಮೊರೆ ಇಡು. ಹಲ್ಲೆಲೂಯ. ಇದೊಂದು ಸಾರಿ ಕರ್ತನೆ ನನ್ನನ್ನು ಬಲಪಡಿಸು. ಹಲ್ಲೆಲೂಯ. ಹೆಂಗ್ ಪ್ರಾರ್ಥಿಸ್ತಾನೆ? ಒಂದು ಸಾರಿ ನನ್ನನ್ನು ಬಲಪಡಿಸು, ಒಂದು ಸಾರಿ ನನ್ನನ್ನು ಬಲಪಡಿಸು ಎಂದು ಮೊರೆ ಇಟ್ಟನು. ಪ್ರಾರ್ಥಿಸಿದ ಮೇಲೆ ಸುಮ್ಮನೆ ಇರಲಿಲ್ಲ. ಮನೆಯ ಆಧಾರ 29ನೇ ವಾಕ್ಯ ಹೇಳುತ್ತೆ, ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೆಯಿಂದಲೂ ಇನ್ನೊಂದನ್ನು ಎಡಗೆಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಸ್ತ್ಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆ ಬಿದ್ದಿತು.
ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಿತು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಅಂದರೆ ನಾವು ಪ್ರಾರ್ಥನೆಯಿಂದ ದೇವರು ನೋಡಿ ಮೊರೆ ಇಡುವಾಗ, ಪ್ರೇಯಿಂಗ್ ಇಸ್ ನಾಟ್ ಓನ್ಲಿ ಜಸ್ಟ್ ಟಾಕಿಂಗ್ ಟು ಗಾಡ್, ಡೂಯಿಂಗ್ ಸಮಥಿಂಗ್, ಮಾತಾಡೋದು ಮಾಡೋದು. ಹಲ್ಲೆಲೂಯಾ. ಅವನು ಮೊರೆ ಇಟ್ಟ, ಕರ್ತನೇ ನನ್ನಲ್ಲಿ ಇಷ್ಟೊಂದು ಬಲ ನೀನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಆ ಬಲ ನಾನು ಕಳ್ಕೊಂಡೆ, ಆದರೆ ನಿನಗೆ ಮೊರೆ ಇಡ್ತೇನೆ, ನನ್ನನ್ನು ಬಲಪಡಿಸು ಅಂತ ಪ್ರಾರ್ಥಿಸಿದ ತಕ್ಷಣ ಯಾವ ಕಂಬಗಳನ್ನು ಆತನು ಹಿಡಿದಿದ್ನೋ, ಹಲ್ಲೆಲೂಯಾ, ಮೊರೆ ಇಟ್ಟು ಏನ್ ಮಾಡ್ತಾನೆ, ಆಧಾರ ಸ್ತಂಭಗಳು ಒಂದನ್ನು ಬಲಗೆಯಿಂದಲೂ ಇನ್ನೊಂದು ಎಡಗೈಲಿಂದ ಹಿಡಿದಲು ಅವುಗಳನ್ನು ಒತ್ತಿ, ಹಲ್ಲೆಲೂಯಾ. ಆಗ ಸಿಂಸೋನಿಗೆ ಕಣ್ಣು ಹೋಗಿದ್ರೇನು ಅವನಿಗೆ ಜ್ಞಾನ ಇತ್ತು. ಹಲ್ಲೆಲೂಯಾ. ಏಕೆಂದ್ರೆ ಅಲ್ಲಿ ಕೂತಿದ್ದವರೆಲ್ಲ ಆತನ ಶತ್ರುಗಳಾಗಿದ್ರು, ಅವನನ್ನು ಹಾಸ್ಯ ಮಾಡ್ತಾ ಇದ್ರು. ನಮ್ಮ ದೇವರನ್ನ ಇವನನ್ನು ನಮ್ಮ ಕೈಗೆ ಒಪ್ಪಿಸಿ ಕೊಟ್ಟ ಅಂತ ಸಂತೋಷ ಪಡ್ತಾ ಇದ್ರು. ಆದರೆ ಸಿಂಸೋನಿಗೆ ಗೊತ್ತಿತ್ತು, ತನ್ನ ದೇವರು ನೋಡಿ ಮೊರೆ ಇಡುವಾಗ ಆ ಬಲ ತಿರುಗಿ ಬರುತ್ತೆ ಅಂತ. ಫಿಲಿಷ್ಟಿಯರು ತಿಳ್ಕೊಂಡಿದ್ರು ಅವನ ಬಲ ಕಳೆದೋಯ್ತು ಅಂತ. ಆದರೆ ಸಿಂಸೋನಿಗೆ ಗೊತ್ತಿತ್ತು, ಹಲ್ಲೆಲೂಯಾ, ನಾನು ನನ್ನ ದೇವರು ನೋಡಿ ಏನು ಕೇಳಿದ್ರೆ ದೇವರು ನನಗೆ ಕೊಡ್ತಾನೆ ಎಂಬಂತ ಒಂದು ನಂಬಿಕೆ ಅವನಲ್ಲಿತ್ತು. ಕರ್ತನ ನೋಡಿ ಕೇಳಿದ ತಕ್ಷಣ ಒಂದು ಕೈಯನ್ನ ಆಧಾರ ಸ್ತಂಭಗಳ ಮೇಲೆ, ಒಂದನ್ನು ಬಲಗೆಯಿಂದಲೂ ಇನ್ನೊಂದು ಎಡಗೆಯಿಂದ ಹಿಡಿದು ಅದನ್ನು ಒತ್ತಿದ. ಹಲ್ಲೆಲೂಯಾ. ಅವರ ಸ್ತಂಭಗಳು, ಅವರು ಕೂತಿದ್ದಂಥ ಆ ಕಂಬಗಳನ್ನು ಅವನು ಕಟ್ಟುವಾಗ ಅದು ಎರಡನ್ನು ಹಿಡ್ಕೊಳ್ತಾನೆ. ಕರ್ತನಿಗೆ ಸ್ತೋತ್ರ. ಯಾಕೆಂದರೆ ಸಿಂಸನ್ ತಿಳಿದಿತ್ತು, ಈ ಕಂಬ ಬಿದ್ದರೆ ಹಲ್ಲೆಲೂಯಾ ನಾನು ಸಾಯ್ತೀನಿ, ಆದರೆ ನನ್ನ ಜೊತೆ ಇರುವಂಥ ಈ ಎಲ್ಲ ಶತ್ರುಗಳು ನಾಶವಾಗ್ತಾರೆ ಅಂತೇಳಿ ಸಾಮ್ಸನ್ ಏನು ಮಾಡ್ತಾನೆ, ಆ ಕಂಬಗಳನ್ನ ಎಳಿತಾನೆ. ಕರ್ತನಿಗೆ ಸ್ತೋತ್ರ. ವಾಕ್ಯ ಹೇಳುತ್ತೆ, ಅವನು ಜೀವದಿಂದಿರುವುದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದು ಹಾಕಿರೋ ಸಂಖ್ಯೆ ಹೆಚ್ಚಿತು. ಅದನ್ನೇ ನಾನು ನಿಮ್ಗೆ ಹೇಳಿದೆ. ಯೇಸು ಯಾತಕ್ಕೆ ಆ ಗೆಚ್ಚಮನೆ ಅಷ್ಟು ಜೋರಾಗಿ ಹತ್ತಿ ಪ್ರಾರ್ಥನೆ ಮಾಡ್ದ ಅಂದರೆ, ನಮ್ಮನ್ನು ಕೊಲ್ಲ ನೆನೆಸುವಂಥ ಸೈತಾನನನ್ನು, ನಮ್ಮನ್ನು ಹಿಡಿಯುವಲು ಬರುವಂಥ ಸೈತಾನನು ನಾವು ಮುರಿದು ಹಾಕುವಂತೆ, ಅವನ ಕೋಟೆ ಕೊತ್ತಲುಗಳನ್ನು ನಾವು ಮುರಿದು ಹಾಕುವಂತೆ, ಕರ್ತನೇ ನನ್ನನ್ನು ಮತ್ತೊಂದು ವರ್ತಿ ಬಲಪಡಿಸು ಎಂದು ಹೇಳಿ ಕ್ರಿಸ್ತನು ಶಿಲುಬೆಯಲ್ಲಿ ಆ ಕಲ್ವಾರಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದಕ್ಕೆ ಕಾರಣವೇನೆಂದರೆ, ಆ ಬಲ ನಾವು ತಿರುಗಿ ಹೊಂದಿಕೊಳ್ಳುವಂತೆ. ಹೇಗೆ ಸ್ಯಾಮ್ಸನ್ ತಾನು ಕಳೆದು ಹೋದ ಬಲವನ್ನು ತಿರುಗಿ ಹೊಂದಿಕೊಂಡನೋ, ಅದೇ ರೀತಿಯಾಗಿ ಅಭಿಷೇಕ ಹೊಂದಿದಂತ ನಾವು ಕ್ರಿಸ್ತನನ್ನು ನೋಡಿ ಕರೆಯುವಾಗ, ಯೇಸುವೇ ನಿನ್ನ ಹೆಸರಿನಲ್ಲಿ ಏನು ಬೇಡಿದ್ರು ನಾನು ಕೊಡ್ತೀನಿ ಅಂತ ಹೇಳ್ದಲ್ಲಪ್ಪ, ನನ್ನ ಪ್ರಾರ್ಥನೆ ಬಲವನ್ನು ಕಳ್ಕೊಂಡಿದ್ದೇನೆ, ಆ ಪ್ರಾರ್ಥನೆ ಬಲವನ್ನು ನನಗೆ ಕೊಡು ಎಂದು ಹೇಳಿ ಈ ಸೈತಾನನ ಎಲ್ಲ ಕುತಂತ್ರಗಳನ್ನು, ಆತನ ಎಲ್ಲ ತಂತ್ರಗಳನ್ನು ಕರ್ತನೆ ನಾನು ಮುರಿದು ಹಾಕುವಂತೆ, ನನ್ನ ಕುಟುಂಬದ ಮೇಲೆ ಇರುವಂತ ಮಾಟ ಮಂತ್ರ ಶಕ್ತಿಗಳನ್ನು ಮುರಿದು ಹಾಕುವಂತೆ, ನಿನ್ನ ಬಲ ಇಳಿಯಲಿ, ನಿನ್ನ ಆತ್ಮದ ಬಲ ಇಳಿಯಲಿ ಎಂದು ಹೇಳಿ ಕೇಳುವಾಗ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮದಿಂದಲೇ ಎಂದು ಹೇಳಿ ಕರ್ತನೆ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ಇಂದು ನಾವು ದೇವರ ಆತ್ಮ ಭರಿತರಾಗಿ ಪ್ರಾರ್ಥಿಸುವಾಗ ನಮ್ಮ ಮೇಲೆ ಆ ಫಿಲಿಷ್ಟಿಯರ ಯಾವ ಬಂಧನಗಳು ಇದ್ದರೂ ಪರವಾಗಿಲ್ಲ, ಅದನ್ನು ಮುರಿದು ಹಾಕುವಂತ ಶಕ್ತಿ ನಮ್ಮ ಮೇಲೆ ಇಳಿದು ಬರುತ್ತೆ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ, ಹಲ್ಲೆಲೂಯಾ. ಸಿಂಸೋನ್ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಗೆಲುವನ್ನು ಕಂಡ. ಮತ್ತೊಬ್ಬರು, ಆದಿಕಾಂಡ 25ನೇ ಅಧ್ಯಾಯದಲ್ಲಿ ಇಸಾಕ್ ಎಂಬಂತ ವ್ಯಕ್ತಿ, ಅಬ್ರಹಾಮನ ಮಗ, ಬರದಲ್ಲಿ ಬಿತ್ತಿದಂತ ದೊಡ್ಡ ವೀರ. ಆ ಇಸಾಕನ ಜೀವನದಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಆದಿಕಾಂಡ 25ನೇ ಅಧ್ಯಾಯ 19ರಿಂದ 22 ವಾಕ್ಯ. ಅಬ್ರಹಾಮನ ಮಗನಾದ ಇಸಾಕನ ಚರಿತ್ರೆ. ಅಬ್ರಹಾಮನು ಇಸಾಕನನ್ನು ಪಡೆದನು. ಇಸಾಕನು 40 ವರ್ಷದವನಾದಾಗ ಆರಾಮ್ಯನಾದ ಬೆತುವೇಲನ ಮಗಳಾಗಿರುವ ಆರಾಮ್ಯನಾದ ಲಾಬಾನನ ತಂಗಿಯೂ ಇದ್ದ ರೆಬೇಕಳನ್ನು ಪದನ್ ಆರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೇಕಳಲು ಬಸರಳಾದಳು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದಕ್ಕೊಂದು ನೂಕಿಕೊಂಡಿದ್ದಾಗ ಆಕೆ, ಹೀಗಾದರೆ ನಾನು ಏಕೆ ಬದುಕಬೇಕೆಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸಾನ್ನಿಧ್ಯದಲ್ಲಿ ವಿಚಾರಿಸೋದಕ್ಕೆ ಹೋದಳು. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ, ಆ 2 ಜನಾಂಗಗಳು ಜನ್ಮರಭ್ಯ ವಿರೋಧದಿಂದ ಭೇದವಾಗುವವು, ಅವುಗಳಿಗೆ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವವು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಇಸಾಕ ಮದುವೆಯಾದ, ಮಕ್ಕಳಿಲ್ಲ. ದೇವ್ರು ನೋಡಿ ಪ್ರಾರ್ಥಿಸ್ದ. ದೇವ್ರ ಪ್ರಾರ್ಥನೆ ಕೇಳ್ಬಿಟ್ಟ. ಒಂದಕ್ಕೇನು 2 ಮಕ್ಕಳನ್ನ ಕೊಟ್ಬಿಟ್ಟ ಹೊಟ್ಟೆಯಲ್ಲಿ. ಹಲ್ಲೆಲೂಯಾ. ಈಗ
ಮಕ್ಕಳು ಹೊಟ್ಟೆಯಲ್ಲಿ ಮಾಡ್ತಾರೆ, ಒಂದಕ್ಕೊಂದು ವಿರೋಧ. ಹಲ್ಲೆಲೂಯ. ಮಕ್ಕಳ ಸಮಸ್ಯೆನ ಸಹೋದರ ಸಹೋದರಿ, ವಿರೋಧ, ಒಬ್ಬೊಬ್ಬರಿಗೆ ವಿರೋಧ. ನಾವ್ ಯಾಕೆ ಬದುಕಬೇಕು? ಮಕ್ಕಳು ಹಿಂಗಾಗ್ಬಿಟ್ರಲ್ಲ, ನಾವ್ ಯಾಕೆ ಬದುಕಬೇಕು? ಮೊರೆ ಇಡ್ತಾ ಇದೆಯಾ? ಹಲ್ಲೆಲೂಯ. ಸಹೋದರ ಸಹೋದರಿ, ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳು ಏನಾಗಬೇಕು ಅಂತ ದೇವರಿಂದ ನೋಡಿ ಕೇಳು. ದೇವರೇ, ನಮ್ಮ ಮಕ್ಕಳ ಜೀವನದಲ್ಲಿ ಸಮಾಧಾನ ಬೇಕು ಅಂತ ಕೇಳು. ನಮ್ಮ ಮಕ್ಕಳು ಸಮಾಧಾನದಿಂದ ಇರಬೇಕು ಅಂತ ಕರ್ತ ನೋಡಿ ಮೊರೆ ಇಡು, ಕಣ್ಣೀರಿನಿಂದ ಮೊರೆ ಇಡು. ಈಗ ಬಸ್ಸುಗಳಾದ ರೆಬೇಕ ಏನು ಮಾಡ್ತಾಳೆ? ಅಯ್ಯೋ, ಈ 2 ಮಕ್ಕಳನ್ನ ಕೊಂದಾಕು ಅಂತ ಕೇಳಿಲ್ಲ. ಅಯ್ಯೋ, ನಾನು ಯಾಕೆ ಬದುಕಬೇಕು? ಈ ಮಕ್ಕಳು ಇರುವಾಗ ನಾನು ಯಾಕೆ ಹಿಂಗೆ ಇರಬೇಕು ಅಂತೇಳಿ ದೇವ್ರ ಮೊರೆ ಇಡ್ತಾಳೆ. ಕರ್ತನಿಗೆ ಸ್ತೋತ್ರ. ಅಂದರೆ ಆ 2 ಮಕ್ಕಳನ್ನ ಬದುಕಿಸೋದಕ್ಕೆ ತನ್ನನ್ನೇ ತಾಯಿ ಅರ್ಪಿಸ್ತಾಳೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆಗ ಆ 2 ಮಕ್ಕಳ ಜೀವನ ಹೇಗಿರುತ್ತೆ ಅಂತೇಳಿ ಕರ್ತನವರಿಗೆ ತಿಳಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮಕ್ಕಳು ಹೇಗಿರ್ತಾರೆ ಅಂತ ಕರ್ತ ನಮಗೆ ತೋರಿಸುವಂಥ ದೇವರು. ಹಲ್ಲೆಲೂಯ. ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗಿರುವರು, ನಿನ್ನ ಮಕ್ಕಳ ಸಮಾಧಾನ ನಿನಗೆ ಹೆಚ್ಚಾಗಿರುವುದು ಅಂತೇಳಿ ಯೆಶಾಯ 40:54-13 ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗಲಿ, ನಿನ್ನ ಮಕ್ಕಳ ಮೇಲೆ ಆ ಆತ್ಮ ಇಳಿದು ಬರಲಿ. ಹಲ್ಲೆಲೂಯ. ಸಿಯೋನ್ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಆತನು ಹಿಂಗಾರು ಮುಂಗಾರು ಮಳೆಯನ್ನು ನಿಮಗೋಸ್ಕರ ತಿರುಗಿ ಸುರಿಸುವನು. ಆ ಪ್ರಾರ್ಥನೆ ಆತ್ಮವನ್ನು ನಿಮ್ಮ ಮಕ್ಕಳ ಮೇಲೆ ಸುರಿಸುವನು. ನಿಮ್ಮ ಮಕ್ಕಳ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸುವನು. ಆ ಬೆಂಕಿ ಅವರ ಮೇಲೆ ಇಳಿದು ಬರುತ್ತೆ. ಹಲ್ಲೆಲೂಯ. ಯಾವ ಮಕ್ಕಳಿಂದ ಸಮಾಧಾನ ಇಲ್ಲದೆ ಇದೆಯೋ ಕರ್ತನ ನೋಡಿ ಕಣ್ಣೀರಿನಿಂದ ಪ್ರಾರ್ಥಿಸು. ಸಹೋದರ ಸಹೋದರಿಯೇ, ಆ ಆತ್ಮ ನಿನ್ನ ಮಕ್ಕಳ ಮೇಲೆ ಬರುವಾಗ ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗಿರುವರು. ಕರ್ತನಿಗೆ ಸ್ತೋತ್ರ. Hallelujah. I feel a strong anointing on your children. Your children will be restored by God. Hallelujah. Your children will be revived by God. ದೇವರು ಆತನ ಶ್ವಾಸವನ್ನು ಅವರ ಮೇಲೆ ಏನು ಮಾಡ್ತಾನೆ? ಊದ್ತಾನೆ. ಕರ್ತನಿಗೆ ಸ್ತೋತ್ರ. ಹೌದು, ನಿನ್ನ ಮಕ್ಕಳಿಗೆ ಮದುವೆ ಆಗುತ್ತೆ, ನಿನ್ನ ಮಕ್ಕಳಿಗೆ ಮಕ್ಕಳಾಗುತ್ತೆ, ನಿನ್ನ ಮಕ್ಕಳ ಮಕ್ಕಳನ್ನು ನೀನು ಕಾಣುತ್ತಿ ಅಂತ ಸತ್ಯವೇದ ಹೇಳುತ್ತೆ. ಯೆಹೋವನು ನಿನ್ನನ್ನು ಸಿಯೋನಿನಿಂದ ಆಶೀರ್ವದಿಸ್ತಾನೆ ಅಂತ ಹೇಳಿದ್ದಾನೆ. ಹಲ್ಲೆಲೂಯಾ. ಮಕ್ಕಳನ್ನು ಕಾಣ್ತಿ ಅಂತ ಹೇಳಿದ್ದಾನೆ. ಕರ್ತನಿಗೆ ಸ್ತೋತ್ರ. ಆದ್ರಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇರುವಂತ ಸಹೋದರ ಸಹೋದರಿಯೇ, ನನ್ನ ಮಕ್ಕಳನ್ನು ನಾನು ಕಾಣುವವರೆಗೂ ಕರ್ತನೆ, ನಾನು ಕಣ್ಣೀರಿನಿಂದ ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆಯ ಆ ಆತ್ಮವನ್ನು ನನಗೆ ಕೊಡು ಸ್ವಾಮಿ ಅಂತ ಹೇಳಿ ನನ್ನನ್ನು ಬಲಪಡಿಸು. ಹಲ್ಲೆಲೂಯಾ. ಯೇಸು ಆ ರೀತಿಯಲ್ಲಿ ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡಿದ. ಅದು ದೇವರ ಚಿತ್ತವಾಗಿತ್ತು. ಕರ್ತನಿಗೆ ಸ್ತೋತ್ರ. ತಂದೆಯೇ, ನನ್ನನ್ನು ಬಲಪಡಿಸು. ಹಲ್ಲೆಲೂಯಾ. ಒಬ್ಬ ದೂತ ಇಳಿದು ಯೇಸುವನ್ನು ಬಲಪಡಿಸಿದ. ಸಹೋದರ ಸಹೋದರಿಯೇ, ನಾವು ಪ್ರಾರ್ಥಿಸುವಾಗ, ದೇವರ ಚಿತ್ತಕ್ಕೋಸ್ಕರ ಪ್ರಾರ್ಥಿಸುವಾಗ, ದೇವರ ಚಿತ್ತ ನಮ್ಮ ಜೀವನದಲ್ಲಿ ನಡಿಬೇಕು, ನಮ್ಮ ಮಕ್ಕಳ ಜೀವನದಲ್ಲಿ ನಡಿಬೇಕು ಅಂತ ಕರ್ತನ ನೋಡಿ ನಾವು ಪ್ರಾರ್ಥಿಸುವಾಗ, ಶತ್ರುಗಳ ಕೈಯಲ್ಲಿ ನಾವು ಬಂಧಿಸಲ್ಪಟ್ಟಿರುವಾಗ ಕರ್ತನ ನೋಡಿ ನಾವು ಪ್ರಾರ್ಥಿಸುವಾಗ ದೇವರ ಆತ್ಮದ ಬಲ ನಮ್ಮ ಮೇಲೆ ಇಳಿದು ಬರುತ್ತೆ. ದೇವ ದೂತರು ಇಳಿದು ಬರ್ತಾರೆ ನಮ್ಮನ್ನು ಬಲಪಡಿಸೋದಕ್ಕೆ. ಹಲ್ಲೆಲೂಯಾ. ಯೇಸು ಹೇಳ್ದ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ 3 ಸಾರಿ, ಯೋಹಾನ 14 ಮತ್ತು 15ನೇ ಅಧ್ಯಾಯದಲ್ಲಿ 3 ಸಾರಿ ಆ ಮಾತನ್ನು ಹೇಳ್ತಾನೆ. 1 ಸಾರಿ ಹೇಳಿದ್ರೇನು ಪರವಾಗಿಲ್ಲ, 2ನೇ ಸಾರಿ ಹೇಳುವಾಗ ನಿಜವಾಗಿ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ದೇವರು 3 ಸಾರಿ ಹೇಳ್ತಾನೆ. ಏನು ಅಂತ? ನೀವು ನನ್ನ ಹೆಸರಿನಲ್ಲಿ. ಹಲ್ಲೆಲೂಯ. ಸತ್ಯ ಏನಂದ್ರೆ, ನಾವು ಎಷ್ಟು ಒಂದು ಬಲಹೀನತೆ ಬಂದ್ಬಿಟ್ರೇನು ಶರೀರದಲ್ಲಿ, ಎಷ್ಟು ಸೋಲುಗಳು ನಮ್ಮ ಮುಂದೆ ಇದ್ರೇನು, ಒಂದು ನಾಮವನ್ನು ಬಾಯಿಂದ ಎತ್ತೋಣ. ಯೇಸುವಿನ ನಾಮ. ಯೇಸುವೇ ಅಂತ ಕರೆಯೋಣ. ಹಲ್ಲೆಲೂಯ. ನಿನ್ನ ಹೆಸರಿನಲ್ಲಿ ನಿಲ್ತೇನಪ್ಪ. ಹಲ್ಲೆಲೂಯ. ನಿನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದು ನೆರವೇರಿಸ್ತೇನೆ ಅಂತ ನೀನು ಹೇಳಿದೆಯಲ್ಲ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಹೌದು ಸಹೋದರ ಸಹೋದರಿ, ಆತನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯ. ಶಾಪವನ್ನು ತೀರಿಸಿದ್ದಾನೆ, ಪಾಪವನ್ನು ತೆಗೆದುಹಾಕಿದ್ದಾನೆ. ಕರ್ತನಿಗೆ ಸ್ತೋತ್ರ. ದೆವ್ವಗಳನ್ನು ಓಡಿಸಿದ್ದಾನೆ. ಹಲ್ಲೆಲೂಯ. ನಮಗೆ ಯಾವ ಸಮಸ್ಯೆ ಇದ್ರೇನು ಯೇಸುವಿನ ಹೆಸರಿನಲ್ಲಿ ನಿಲ್ಲೋಣ. ಹಲ್ಲೆಲೂಯ. ತಂದೆಯಾದ ದೇವರನ್ನು ಕೇಳೋಣ, ನಿನ್ನ ಆತ್ಮವನ್ನು ಕಳಿಸು ಎಂದು ಹೇಳಿ ಕೇಳೋಣ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ಮತ್ತೊಬ್ಬನ ಜೀವನ, ಆತನ ಹೆಸರು ಯಾಬೇಸನ್ ಎಂದು ಹೇಳಿ, ಒಂದು ಪೂರ್ವಕಾಲಾಂಕೃತದಲ್ಲಿ 4ನೇ ಅಧ್ಯಾಯದಲ್ಲಿ ಯಾಬೇಸ್ ಎಂದರೇನೆ ದುಃಖ. ಇವನು ದೇವರು ನೋಡಿ ಮೊರೆ ಇಡ್ತಾನೆ. 4ನೇ ಅಧ್ಯಾಯ 10ನೇ ವಾಕ್ಯ.
ಯಾಬೇಸನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಹೌದು, ಇಂದು ಕರ್ತನು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಬೇಕು. ಕರ್ತನೇ, ನಾನು ದುಃಖದಿಂದ ಇದ್ದೇನೆ, ಕಣ್ಣೀರಿನಿಂದ ಇದ್ದೇನೆ, ಜನರು ನೋಡಿ ನನ್ನನ್ನು ಹಾಸ್ಯ ಮಾಡ್ತಾ ಇದ್ದಾರೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಹೋಗಿದ ತಕ್ಷಣ ಕರ್ತನನ್ನು ನಾವು ಕೇಳಬೇಕಾದ್ದು, ಇಷ್ಟು ಆಶೀರ್ವಾದ ಅಲ್ಲ ಸ್ವಾಮಿ, ವಿಶೇಷವಾಗಿ ಆಶೀರ್ವದಿಸು. ಹಲ್ಲೆಲೂಯ. ಜನರು ನನ್ನ ಆಶೀರ್ವಾದವನ್ನು ನೋಡಿ ಇದು ದೇವರ ಆಶೀರ್ವಾದವೆಂದು ಹೇಳಿ ತಿಳ್ಕೊಳ್ಳುವಂತೆ, ಕರ್ತನು ನಮ್ಮನ್ನು ಆಶೀರ್ವದಿಸಿದರೆ ಅದರ ಜೊತೆ ವ್ಯಸನವನ್ನು ಸೇರಿಸುವುದಿಲ್ಲವೆಂದು ಹೇಳಿ ಜ್ಞಾನೋಕ್ತಿ 10:22 ಹೇಳುವಂತೆ, ಕರ್ತನೇ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು, ವ್ಯಸನದ ಆಶೀರ್ವಾದಗಳಲ್ಲ ಸ್ವಾಮಿ. ಹೇಗೆ ಯಾಕೋಬನು ದೇವರನ್ನು ಹಿಡಿದು, ಆತನ ಕಾಲನ್ನು ಹಿಡಿದು, ನೀನು ನನ್ನನ್ನು ಆಶೀರ್ವದಿಸದೇ ಇದ್ರೆ ನಾನು ನಿನ್ನನ್ನು ಬಿಡೋದಿಲ್ಲ, ಹೋಗೋದು ಬಿಡೋದಿಲ್ಲ ಅಂತ ಹೇಳಿ ದೇವ್ರು ನೋಡಿ ಪ್ರಾರ್ಥಿಸ್ನೋ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ಯೇಸುವಿನ ನಾಮದಲ್ಲಿ ನಾವು ತಂದೆ ನೋಡಿ ಮೊರೆ ಇಡುವಾಗ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ಅಂತ ಹೇಳಿ ಯಾಬೇಸ ಪ್ರಾರ್ಥಿಸ್ದ. ಎರಡನೇದಾಗಿ ಏನು ಪ್ರಾರ್ಥಿಸ್ದ? ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಸಹೋದರ ಸಹೋದರಿಯೇ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ಹೌದು, ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ಯಾ? ನಿನ್ನ ಸಮಸ್ಯೆ ಏನು? ಆ ಸಮಸ್ಯೆಯನ್ನು ದೇವರಿಗೆ ತಿಳಿಸು. ನಿನ್ನ ದುಃಖವೇನು? ದೇವರಿಗೆ ಅದನ್ನು ತಿಳಿಸು. ಸ್ವಾಮಿ, ನನ್ನನ್ನು ರಕ್ಷಿಸು, ನೀನು ನನ್ನ ರಕ್ಷಕ. ಹಲ್ಲೆಲೂಯ. ಕರ್ತನೇ, ನೀನು ನನ್ನನ್ನು ರಕ್ಷಿಸಿದೆ, ಆದರೆ ಇಂದು ಈ ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ. ಕೀರ್ತನೆಗಳು 91 ಹೇಳುತ್ತೆ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. ಹೌದು ಸಹೋದರ ಸಹೋದರಿಯೇ, ನಿನ್ನ ಅಕ್ಕಪಕ್ಕದಲ್ಲಿ ಎಷ್ಟೋ ಸಮಸ್ಯೆಗಳಿದ್ರು ಅದು ನಿನ್ನನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಿನಗೆ ಯೇಸು ಎಂಬ ನಾಮ ಗೊತ್ತಿದೆ. ಹಲ್ಲೆಲೂಯ. ನಿನ್ನ ಮನೆಯೊಳಗೆ ಯೇಸು ಚಲಿಸ್ತಾ ಇದ್ದಾನೆ, ನಿನ್ನೊಳಗೆ ಯೇಸುವಿನ ಆತ್ಮವಿದೆ. ಆತನು ಹೇಳಿದ್ದಾನೆ, ನನ್ನ ಹೆಸರು ಇಮ್ಯಾನ್ಯುವೇಲ್, ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆತನು ಆತ್ಮನಾಗಿ ನಮ್ಮೊಳಗಿದ್ದಾನೆ, ಆತನು ಇಮ್ಯಾನ್ಯುವೇಲನಾಗಿ ನಮ್ಮ ಜೊತೆ ಇದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ ನಮಗೆ ವಿರೋಧವಾಗಿರುವವನು ಎಂತವನು? ದೇವರ ಪ್ರೀತಿಯಿಂದ ನಮ್ಮನ್ನು ಅಲಗಲಿಸುವವರು ಯಾರು? ಸಹೋದರ ಸಹೋದರಿಯೇ, ಮೊರೆ ಇಡು ಕರ್ತನಿಗೆ. ನೀವು ಆತನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡ್ಕೊಂಡ್ರೇನು ಅದನ್ನು ಆತ ನಿಮಗೆ ಕೊಡ್ತಾನಂತೆ. ಈಗ ಗಮನಿಸಿ, 1 ಯೋಹಾನ 5:14-15 ಏನು ಹೇಳುತ್ತೆ ಅಂದರೆ, 1 ಯೋಹಾನ, ಈಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂದರೆ, ಸೇವಕರಾದಂಥ ನಮ್ಮ ಬಳಿಗೆ ಪ್ರಾರ್ಥನೆಗೆ ಬರ್ತಾರೆ. ನಾವು ಪ್ರಾರ್ಥನೆ ಮಾಡಿ ಅವ್ರ ಜೀವನದಲ್ಲಿ ಆಶೀರ್ವಾದ, ಬಿಡುಗಡೆ, ಇಲ್ಲ ಅದ್ಭುತ ಮತ್ತಿಂತೆಲ್ಲ ಕಾರ್ಯಗಳನ್ನ ಮಾಡುವಾಗ ಅವ್ರೇನು ಮಾಡ್ತಾರೆ ಅಂದರೆ, ಓಹೋ, ಪಾಸ್ಟರ್ ಹತ್ರ ಹೋದರೆ ನನಗೊಂದು ಅದ್ಭುತ ನಡೆಯುತ್ತೆ. ಅವ್ರ ನಂಬಿಕೆ ಮೆತ್ತಗೇನಾಗುತ್ತೆ, ಯೇಸುವಿನ ಹೆಸರಿನಲ್ಲಿ ಕೇಳೋದು ಬಿಟ್ಬಿಟ್ಟು ಪಾಸ್ಟ್ರ್ ಮುಖಾಂತರ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಪ್ರಾರ್ಥನೆ ಜೀವನ ಏನು ಮಾಡ್ತಾರೆ, ಅವರು ಪಾಸ್ಟ್ರ್ ಮುಖಾಂತರ ಹೊಂದ್ಕೊಳ್ಳೋಣ. ಆಗ ಇಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಸಮಯ ನಾನು ನೀನು ಸೇರಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಅಂದರೆ, ಅನೇಕ ಸಾರಿ ನಾನು ಜನರು ನೋಡಿದ್ದೇನೆ, ನನ್ನ ಬಳಿಗೆ ಬರ್ತಾರೆ, ನನ್ನ ಮೇಲೆ ಅವ್ರೇನು ಇಟ್ಟಿರ್ತಾರೆ, ಕಾನ್ಫಿಡೆಂಟ್ ಇಟ್ಟಿರ್ತಾರೆ, ದೇವ್ರ ಮೇಲೆ ಕಾನ್ಫಿಡೆಂಟ್ ಇರೋದಿಲ್ಲ. ಆಗ ನನ್ನ ಮೇಲೆ ಇಟ್ಟಂಥ ಕಾನ್ಫಿಡೆಂಟ್ ಅವ್ರಿಗೆ ಉತ್ತರ ಸಿಗದೆ ಇರುವಾಗ ಅವ್ರೇನು ಮಾಡ್ತಾರೆ ಅಂದರೆ, ನನ್ನನ್ನು ಬಿಟ್ಟು ಹೋಗ್ತಾರೆ. ಸಹೋದರ ಸಹೋದರಿ, ಈ ವಾಕ್ಯವನ್ನು ಗಮನಿಸಿ ಕೇಳಿ. ಏನು ಹೇಳುತ್ತೆ? 5:14-15, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಗಳನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡುವುಗಳನ್ನು ಆತನಿಂದ ನಮಗೆ ದೊರೆಯುತ್ತವೆ ಎಂದು ನಮಗೆ ಗೊತ್ತಾಗಿದೆ. ಅಂದರೆ ನಾವು ದೇವರನ್ನು ಕೇಳುವಾಗ ಬೇರೆ ಯಾವ ಹೆಸರಿನಲ್ಲೂ ನಮಗೆ ಕಾನ್ಫಿಡೆನ್ಸ್ ಇರಬಾರ್ದು, ಬೇರೆ ಯಾವ ಹೆಸರಿನಲ್ಲೂ ನಮಗೆ ವಿಶ್ವಾಸ ಇರಬಾರ್ದು. ಈಗ ನಾನು ನೀವು ಪ್ರಾರ್ಥಿಸ್ತೀವಿ ಅಂದರೆ ನಾವಿಬ್ಬರು ಸೇರಿ ಯೇಸುವಿನ ಹೆಸರಿನಲ್ಲಿ ಕೇಳ್ತೇವೆ. ಹಲ್ಲೆಲೂಯ. ಅದರಿಂದ ನಮ್ಮ ಕಾನ್ಫಿಡೆನ್ಸ್ ಒಬ್ಬರ ಮೇಲೆ ಒಬ್ಬರು ಇಲ್ಲ. ನಾವು ಸೇರಿದ ದೇವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ನೋ, ನಾನು ನೀನು ಯೇಸುವಿನ ಹೆಸರಿನಲ್ಲಿ ಸೇರುವಾಗ, ಆ ಯೇಸುವಿನ ಹೆಸರಿನಲ್ಲಿ ತಂದೆ ನೋಡಿ ಬೇಡ್ಕೊಳ್ಳುವಾಗ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು. ಹಲ್ಲೆಲೂಯ. ಸಹೋದರ ಸಹೋದರಿಯೇ, ಈಗ ನಾವು ಪ್ರಾರ್ಥಿಸುವಂಥ ಸಮಯ. ಏನು ಹೇಳ್ತಾ ಇದ್ದೀನಿ ಅಂದರೆ,
ನಮ್ಮ ವಿಶ್ವಾಸ ಯೇಸುವಿನ ಬಿಟ್ಟು ಬೇರೆ ಯಾರ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತಂದೆ ಕೇಳೋದು ಒಂದೇ ಒಂದು, ಯೇಸುವಿನ ನಾಮದಲ್ಲಿ ನಮಗೆ ಇದು ಕೊಡು ಅಂದರೆ ತಂದೆ ಇದು ಮಾಡ್ತಾನೆ. ಅದರಿಂದ ಕಣ್ಗಳನ್ನು ಮುಚ್ಚಿ ನಾವಿಬ್ಬರು ಒಂದೇ ಹೆಸರನ್ನು ಸ್ವಲ್ಪ ಹೊತ್ತು ಮಹಿಮೆ ಪಡಿಸೋಣ. ಯೇಸುವೇ, ಒಂದು ವೇಳೆ ನನ್ನ ವಿಶ್ವಾಸ ಮನುಷ್ಯರ ಮೇಲೆ, ಒಂದು ವೇಳೆ ನನ್ನ ವಿಶ್ವಾಸ ದೇವ ಸೇವಕರ ಮೇಲಿದ್ದರೆ ನನ್ನನ್ನು ಕ್ಷಮಿಸು. ನನಗಾಗಿ ಜೀವ ಕೊಟ್ಟವನು ನೀನೊಬ್ಬನೇ ಸ್ವಾಮಿ, ನನ್ನನ್ನು ಪ್ರೀತಿಸಿದವನು ನೀನೊಬ್ಬನೇ ಸ್ವಾಮಿ. ನಿನ್ನ ಪ್ರೀತಿಯಿಂದ ನನ್ನನ್ನು ಯಾರೂ ಅಗಲಿಸಲು ಸಾಧ್ಯವಿಲ್ಲ. ದೇವರೊಡನೆ ಒಂದಾಗು, ಪ್ರಾರ್ಥಿಸೋಣ. ಯೇಸುವಿನ ಹೆಸರಿನಲ್ಲಿ ಕೇಳುವುದಕ್ಕೆ ಸಿದ್ಧರಾಗೋಣ. ಹಲ್ಲೆಲೂಯ. ಎಂದು ಒಂದು ಬಿಡುಗಡೆಯನ್ನು ನಮಗೆ ಕೊಡ್ತಾನೆ. ಹೆರಿಗೆಯಲ್ಲಿರುವಂಥ ಸಮಸ್ಯೆಗಳನ್ನು ನೀಗಿಸ್ತಾನೆ. ಒಂದು ಆಶೀರ್ವಾದವನ್ನು ಕೊಡ್ತಾನೆ. ದೇವರ ಚಿತ್ತ ನಾವು ಮಾಡುವಂತೆ ಕರ್ತನ ನೋಡಿ ನಾವು ಪ್ರಾರ್ಥಿಸೋಣ. ಸಿಂಸೋನ ಪ್ರಾರ್ಥಿಸಿದ, ನನಗೊಂದು ಬಿಡುಗಡೆ ಬೇಕು. ದೇವರ ಬಿಡುಗಡೆ ಕೊಟ್ಟ. ಈಸಾಕ ರೆಬೇಕ ಪ್ರಾರ್ಥಿಸಲು ಈ ಹೆರಿಗೆ ಚೆನ್ನಾಗಿರಬೇಕು ಅಂತ ಹೇಳಿ, ಯಾವ ತೊಂದರೆಯೂ ಇದ್ರೇನೋ 2 ಮಕ್ಕಳನ್ನು ಹೆರುವಂಥ ಬಲವನ್ನು ದೇವರು ಕೊಟ್ಟ. ಯಾಬೇಸ ಪ್ರಾರ್ಥಿಸಿದ, ಯಾಬೇಸ ನನ್ನನ್ನು ಆಶೀರ್ವದಿಸು ಅಂತೇಳಿ ದೇವರ ಆತನ ಮೊರೆಯನ್ನು ಲಾಲಿಸಿದ. ಯೇಸು ಪ್ರಾರ್ಥಿಸಿದ, ದೇವರ ಚಿತ್ತವನ್ನು ನೆರವೇರಿಸುವಂತೆ. ದೇವರು ಆತನ ಹೆಸರನ್ನು ಎಲ್ಲ ಮೇಲಾದ ನಾಮಕ್ಕೋಸ್ಕರ ಉನ್ನತ ಸ್ಥಾನಕ್ಕೆ ಎಬ್ಬಿಸಿದ. ಹೇಗಿದ್ದೀಯಾ ಇವತ್ತು? ಕಣ್ಣೀರಿನಿಂದ ಇದೆಯಾ? ನಿನ್ನ ಕಣ್ಣೀರನ್ನು ಒರೆಸುವವನು ನಿನ್ನ ಪಕ್ಕದಲ್ಲಿದ್ದಾನೆ. ಪ್ರಾರ್ಥಿಸೋಣ. ತಂದೆಯ ದೇವರೇ, ನಿನ್ನನ್ನು ವಂದಿಸ್ತೇನೆ. ನಿನ್ನ ಮುದ್ದು ಮಕ್ಕಳ ಜೀವನದಲ್ಲಿರುವಂಥ ಭಾರಗಳನ್ನು ತೆಗೆದು ಹಾಕಿದ್ದಿ, ನೊಗಗಳನ್ನು ಮುರಿದು ಹಾಕಿದ್ದಿ. ಕಣ್ಣೀರನ್ನು ಒರೆಸುವಂಥವನು ನೀನು. ಇವರ ಪಕ್ಕದಲ್ಲಿರೋದರಿಂದ ಒಂದೊಂದು ಕಣ್ಣೀರುಗಳು ಒರೆಸಲ್ಪಡಲಿ. ಇಷ್ಟು ದಿವಸ ಕಣ್ಣೀರಿನಿಂದ ಪ್ರಾರ್ಥಿಸಿದಂಥ ಪ್ರಾರ್ಥನೆಗೆ ಒಂದು ಉತ್ತರ ಈಗ ಯೇಸುವಿನ ನಾಮದಲ್ಲಿ ಇಳಿದು ಬರಲಿ. ಎಲ್ಲೆಲ್ಲಿ ತಲೆ ಬಗ್ಗಿಸಿಕೊಂಡು ಅವಮಾನದಿಂದ ನಡೆದರೋ ಆ ಸ್ಥಳದಲ್ಲಿ ತಲೆಯೇ ಎತ್ತುವಂತೆ ನಿನ್ನ ಒಂದು ಅದ್ಭುತ ಅವರ ಜೀವನದಲ್ಲಿ ನಡೆಯಲಿ ಸ್ವಾಮಿ. ನೀನು ನಮ್ಮ ತಲೆಯನ್ನು ಎತ್ತುವವನು, ನಮ್ಮನ್ನು ಉದ್ಧರಿಸುವಂಥವನು, ನಮ್ಮ ಮಕ್ಕಳನ್ನು ಉದ್ಧರಿಸುವಂಥವನು ಸ್ವಾಮಿ. ಒಂದೊಂದು ತಲೆ ಎತ್ತಲ್ಪಡಲಿ. ಹೌದು ಸ್ವಾಮಿ, ನೀನು ಹೇಳಿದಿ, ನನ್ನ ಜನರು ಅವರು ಅವಮಾನ ಹೊಂದೋದಿಲ್ಲ ಅಂತೇಳಿ. ಹೌದು ಸ್ವಾಮಿ, ನಿನ್ನ ಮಕ್ಕಳ ಜೀವನದಲ್ಲಿ ಜಯವನ್ನು ಕೊಟ್ಟು, ನಿನ್ನ ಮಕ್ಕಳ ಜೀವನದಲ್ಲಿ ಆರೋಗ್ಯವನ್ನು ಕೊಟ್ಟು, ಆಶೀರ್ವಾದವನ್ನು ಕೊಟ್ಟು, ಕಣ್ಣೀರಿಲಿರುವಂಥ ಪ್ರತಿಯೊಬ್ಬರನ್ನು ಆನಂದ ತೈಲದಿಂದ ಅಭಿಷೇಕಿಸು. ನಿನ್ನ ಪವಿತ್ರಾತ್ಮದಿಂದ ಒಬ್ಬೊಬ್ಬರನ್ನು ತುಂಬು ಸ್ವಾಮಿ. ಈಗ ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮದ ಚಲನೆ ಚಲಿಸುತ್ತಾ ಇರೋದಕ್ಕೋಸ್ಕರ ವಂದನೆ. ಒಬ್ಬೊಬ್ಬರು ಆತ್ಮ ಭರಿತರಾಗಿ ಸ್ವಾಮಿ, ಹೇಗೆ ನೀನು ಕರ್ತನೆ ಕೊನೆಯವರೆಗೂ ನಿನ್ನ ರಕ್ತ ಸುರಿಯುವವರೆಗೂ ಪ್ರಾರ್ಥಿಸಿ ಗೆದ್ದೆಯೋ, ಅದೇ ರೀತಿಯಲ್ಲಿ ನಿನ್ನ ಮುದ್ದು ಮಕ್ಕಳು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇರುವಾಗಲೇ ಅವರ ಆನಂದ ಅವರನ್ನು ಹುಡುಕಿ ಬರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ಆ ಆನಂದ ತೈಲವನ್ನು ಇಡುತ್ತೇನೆ ಸ್ವಾಮಿ. ನೀನು ಮಾಡಿದಕ್ಕಾಗಿ ನನಗೆ ವಂದನೆಗಳು. ಯೇಸುವಿನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಿಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ, ಪವಿತ್ರಾತ್ಮದ ಅನ್ಯೋನ್ಯತೆ, ಐಕ್ಯತೆ, ಸಂತೋಷ, ಸಮಾಧಾನ ನಮ್ಮೆಲ್ಲರ ಮೇಲೆ ಯೇಸುವಿನ ಆಗಮದವರೆಗೂ ಎಂದೆಂದಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರಾರ್ಥನೆ ವಿವರಗಳಿಗೋಸ್ಕರ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಪ್ರಾರ್ಥನೆ ಗುರುತುಗಳನ್ನು ತೆಳಿವಾಗಿ ಬರೆಯಿರಿ. ಈಗ ಯಾವ ಸಮಸ್ಯೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ, ಇಂದು ನಿಮ್ಮ ಪ್ರಾರ್ಥನೆಗಳನ್ನು ಕರ್ತನು ಕೇಳಿದ್ದಾನೆ. ಇದು ನಿಮಗೆ ಆಶೀರ್ವಾದವಾಗಿದ್ದರೆ ನೀವು ಮತ್ತೊಬ್ಬರಿಗೆ ಈ ಸಂದೇಶವನ್ನು ಕಳಿಸಿ. ಮತ್ತೊಬ್ಬರ ಪ್ರಾರ್ಥನೆಗಳನ್ನು ನಾವು ಸೇರಿ ಪ್ರಾರ್ಥಿಸೋಣ. ಎಡ ಬಿಡದೆ ಪ್ರಾರ್ಥಿಸಿ. ಲೋಕ 18:1-2 ಯೇಸು ಹೇಳ್ತಾನೆ, ಎಡ ಬಿಡದೆ ಪ್ರಾರ್ಥನೆ ಮಾಡಿ. ಕರ್ತನಿಗೆ ಸ್ತೋತ್ರ. ಸೋಲು ಸೈತಾನನಿಗೆ, ಗೆಲುವು ನಮಗೆ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.